25 ವರ್ಷಗಳಿಂದ ಹವ್ಯಾಸಿ ವನ್ಯಜೀವಿಗಳ ಛಾಯಾಚಿತ್ರಣವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ತನ್ನ ಜೀವನದ ಹೇಳಬೇಕಂದ್ರೆ ಒಂದು ಅರ್ಧ ಆಯುಷ್ಯನೇ ಒಂದು 25 ವರ್ಷ ವನ್ಯಜೀವಿಗಳ ಒಂದು ಛಾಯಾಚಿತ್ರಕ್ಕೆ ಮುಡುಪಾಗಿಟ್ಕೊಂಡಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ ಇದೆ. ಅವರು ದೇಶದ ಎಲ್ಲ ಭಾಗದಲ್ಲೂ, ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತದ ಭಾಗ ಇರ್ಬೋದು, ಎಲ್ಲ ಭಾಗದಲ್ಲೂ ಎಲ್ಲ ತರಹದ ವನ್ಯಜೀವಿಗಳ ಬಗ್ಗೆ ಬಹಳ ವಿಶೇಷವಾಗಿ ಕಾಳಜಿಯನ್ನು ಇಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ತನ್ನದೇ ಆದ ರೀತಿಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಛಾಯಾಚಿತ್ರಣವನ್ನು ಮಾಡಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ಕೂಡ ಎಲ್ಲರಿಗೂ ಗೊತ್ತಿದೆ. 25 ವರ್ಷ ಅಂದ್ರೆ ಬಹಳ ಕಡಿಮೆ ಏನಲ್ಲ. ಒಬ್ಬ ಮನುಷ್ಯನ ಜೀವನದ ಒಂದು ಭಾಗ. ಅದನ್ನ ಅವರು ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಸ್ಕೊಂಡು ವಿಶೇಷವಾಗಿ ಅದನ್ನ ಇವತ್ತುವರೆಗೂ ಕೂಡ ಅವರು ಒಂದು ಪ್ರದರ್ಶನವನ್ನ ಮಾಡಬೇಕು, ತಾನು ತೆಗೆದಿರ್ತಕ್ಕಂಥ ಛಾಯಾಚಿತ್ರಣವನ್ನ ಪ್ರದರ್ಶನ ಮಾಡುವಂತ ಒಂದು ಅವಕಾಶ ಕೂಡ ಇಷ್ಟುವರೆಗೂ ಕೂಡ ಆಗಿರ್ಲಿಲ್ಲ. ಈಗ ಒಂದು ಸಂದರ್ಭ ಕೂಡ ಬಂದಿದೆ. 25 ವರ್ಷ ಒಂದು ಕಾರಣನೂ ಹೋದದು ಆಗಿರೋದ್ರಿಂದ ಆ ಒಂದು 25 ವರ್ಷದಲ್ಲಿ ಒಂದು ಏಕ ವ್ಯಕ್ತಿ ಛಾಯಾಚಿತ್ರ ಪ್ರದರ್ಶನ ಅಂದ್ರೆ ಅವ್ರೊಬ್ಬರದೇ ಸೋಲೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ದಿನ ಇವತ್ತು 21ನೇ ತಾರೀಕು, ಇದೇ ತಿಂಗಳು ನಾಡ್ದು ಬರತಕ್ಕಂಥ 21ನೇ ತಾರೀಕಿಗೆ ನಮ್ಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ನಗರಸಭೆ ಎದುರುಗಡೆ ಇರ್ತಕ್ಕಂಥ ಶಿವ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮವನ್ನ 21ನೇ ತಾರೀಕಿಗೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. 21ನೇ ತಾರೀಕಿಗೆ ಶಾಸಕರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಬಹಳಷ್ಟು ಜನ ಬೇರೆಯವರು ಇದ್ದಾರೆ. ಆ ದಿನ ನಾವು ಕೆಲವು ಸನ್ಮಾನ ಕೂಡ ಇಟ್ಕೊಂಡಿದೀವಿ. ಯಾಕಂದ್ರೆ ಈ ಫೋಟೋಗ್ರಫಿ ಒಳಗೆ ಬಹಳಷ್ಟು ಸಾಧನೆ ಮಾಡಿರ್ತಕ್ಕಂಥ ಕೆಲವರು ಇದ್ದಾರೆ. ಅವರನ್ನ ಗುರುತಿಸಿ ನಮಗೂ ಕೂಡ ಈ ಫೋಟೋಗ್ರಫಿ ಅಂದ್ರೆ ಈ ಉಲ್ಲಾಸ್ ಅವರಿಗೆ ಬಹಳಷ್ಟು ಬೇರೆ ಬೇರೆ ಮಾರ್ಗದರ್ಶಕರಾಗಿ ಸಹಾಯವನ್ನ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹಾಗಾಗಿ 21ನೇ ತಾರೀಕಿಗೆ ಉದ್ಘಾಟನೆ ಆಗತ್ತೆ. ಹಾಗೆ 22ನೇ ತಾರೀಕು 23ನೇ ತಾರೀಕು ತನಕ ಕಾರ್ಯಕ್ರಮ ನಡೀತದೆ. ಸಂಜೆ 23ನೇ ತಾರೀಕು ಸಂಜೆ ಕ್ಲೋಸಿಂಗ್ ಫಂಕ್ಷನ್ ಇರುತ್ತೆ. ಆ ದಿನನೂ ಕೂಡ ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ. ದಿನನೂ ಕೂಡ ಕೆಲವು ಸನ್ಮಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ವಿಶೇಷ ವ್ಯಕ್ತಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರನ್ನು ಎಲ್ಲರನ್ನು ಕೂಡಿ ವಿಶ್ವಾಸದಿಂದ ನಾವು ಈ ಸರಿ ದೊಡ್ಡ ಒಂದು ಮಟ್ಟದ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆಲ್ಲ ಕೂಡ ನಿಮ್ಮ ಪತ್ರಕರ್ತರು ಕೂಡ ಸಹಕಾರ ಇರಬೇಕು ಅಂತ ನಿಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಕೂಡ ನಮ್ಮ ಈ ಛಾಯಾಚಿತ್ರ ಭಾಗದ ಒಂದು ಅಂಗ ಆಗಿರೋದ್ರಿಂದ ಹೆಚ್ಚಿನ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ನೀವು ಆ 3 ದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗಿರ್ಬೇಕು. ಉದ್ಘಾಟನೆ ದಿನ ಕೂಡ ನೀವು ಆಗಮಿಸಬೇಕು. ಹಾಗೆ ಮುಕ್ತಾಯ ಸಮಾರಂಭದಲ್ಲೂ ಕೂಡ ತಮ್ಮ ಉಪಸ್ಥಿತಿ ಇರಬೇಕು ಅಂತ ನಾನು ನಿಮ್ಮೆಲ್ಲರಿಂದ ಕಳಕಳಿಯಿಂದ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.